टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ನೋಡಿ, ಇಡ್ಲಿ ಆಯಿತು, ಕಲ್ಲಂಗಡಿ ಆಯಿತು, ಒಂದ ಎರಡ. ಈಗ ನಾವು ಕಾಫಿ ಟೀ ಕುಡಿತೀವಲ್ಲ, ಕಪ್ಪು, ಈಗ ಎಲ್ಲರೂ ಸ್ಟೀಲ್ ಕಪ್ಪನ್ನು ಇಡೋಕ್ಕಾಗಲ್ಲ. ತೊಳೆಯೋದು ಇಳಿಯೋದು ತುಂಬ ಕಷ್ಟ. ಹೀಗಾಗಿ ಏನಂದರೆ ಎಲ್ಲೆಲ್ಲಿ ಟೀ ಕಾಫಿ ಕೊಡ್ತಾರಲ್ಲ, ಈ ಸಣ್ಣ ಸಣ್ಣ ಪೇಪರ್ ಕಪ್ಪಲ್ಲಿ ಕೊಟ್ಟುಬಿಡ್ತಾರೆ. ನಾವು ಕೂಡ ಪೇಪರ್ ಕಪ್ಪಲ್ಲಿ ಕಾಫಿ ಟೀ ಹೀರಿ ಬಿಸಾಕ್ತೀವಿ. ಆದರೆ ಈಗ ಒಂದು ಆಘಾತಕಾರಿ ಸುದ್ದಿ ಬಂದಿದೆ. ಏನು ಅಂತಂದರೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ. ಯಾಕಂದರೆ ಈ ಪೇಪರ್ ಕಪ್ಗೆ ಬಿಸಿ ಬಿಸಿಯಾದ ಕಾಫಿನೋ ಟೀನೋ ಸುರಿದಾಗ ಬರೀ ಪೇಪರ್ ಕಪ್ ಆದರೆ ಅದನ್ನು ಹಿಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅಲ್ಲೊಂದು ಲೇಯರ್ ಇರಲೇಬೇಕು, ಪ್ಲಾಸ್ಟಿಕ್ ಲೇಯರ್ ಇದ್ದೇ ಇರುತ್ತೆ. ಆ ಮೈಕ್ರೋ ಪ್ಲಾಸ್ಟಿಕ್ ಏನಾದರೂ ದೇಹ ಸೇರ್ತು ಅಂತಂದರೆ ನಿಮಗೆ ಕ್ಯಾನ್ಸರ್ ಬರುತ್ತೆ. ಮೊದಲೇ ಕ್ಯಾನ್ಸರ್ ಹಬ್ ನಮ್ಮ ದೇಶ. ಕ್ಯಾನ್ಸರ್ ಹಬ್ ನಮ್ಮ ದೇಶ. ಅಂಥದ್ರಲ್ಲಿ ನಾವು ಕ್ಯಾನ್ಸರ್ ಜಾಸ್ತಿ ಆಗೋಕ್ಕೆ ಏನೇನು ಮಾಡಬೇಕಲ್ಲ ಅದನ್ನೆಲ್ಲವನ್ನೂ ಕೂಡ ಮಾಡ್ತೀವಿ. ಎಲ್ಲವನ್ನೂ ಕೂಡ ಮಣ್ಣಿಗೆ ಎಷ್ಟು ವಿಷ ಬೆರೆಸಬೇಕು, ಗೊಬ್ಬರಗಳಿಂದ, ಔಷಧಿಗಳಿಂದ ಅದನ್ನು ಮಾಡ್ತಾ ಇದ್ದೀವಿ. ಏನು ಹೆಂಗೆ ಗೊತ್ತಾ, ನೀರಿಗೆ ಎಷ್ಟು ವಿಷ ಸೇರಿಸ್ಬೇಕು ಅದನ್ನು ನಾವು ಸೇರಿಸ್ತಾ ಇದ್ದೀವಿ. ನಾವು ವಿಷವನ್ನು ಬಿತ್ತುತ್ತಾ ಇದ್ದೀವಿ, ವಿಷವನ್ನು ಬೆಳೀತಾ ಇದ್ದೀವಿ. ಏನು ಮಾಡೋದು ಹೆಂಗೆ ಗೊತ್ತಾ, ಜೊತೆ ಸಾಲದು ಅಂತೇಳಿ ಅದಕ್ಕೊಂದು ವಿಷ ಸೇರಿಸಿ ನಾವು ಮಾರಾಟ ಮಾಡ್ತೀವಿ. ಜೊತೆಗೇನು ಅಂತಂದರೆ ಈ ರೀತಿ ಕಂಟೈನರ್ಗಳಲ್ಲಿ ಇಟ್ಟು ಮಾರಾಟ ಮಾಡ್ತಾರಲ್ಲ, ಅಂಥ ಫುಡ್ಡನ್ನು ತಿನ್ನುವಂಥವ್ರು ದೇವರೇ ಕಾಪಾಡಬೇಕು, ದೇವರೇ ಕಾಪಾಡಬೇಕು. ಇನ್ನು ನೋಡಿ, ನಾವು ಯಾವ ಹಣ್ಣಿಗೆ ಬಿಡ್ತೀವಿ ಹೇಳಿ. ನಾವು ಮಾವಿನ ಹಣ್ಣನ್ನು ಹೆಂಗೆ ನಾವು ರೈಪ್ ಮಾಡಬೇಕು ಅನ್ನುವಂಥದ್ದು ಗೊತ್ತು, ಮಾಗಿಸ್ಬೇಕು ಅಂತ. ಬಾಳೆಹಣ್ಣನ್ನು ಹೆಂಗೆ ಹಣ್ಣು ಮಾಡಿಸ್ಬೇಕು ಅಂತ ಗೊತ್ತು ನಮಗೆ, ಕಾರ್ಬೈಡ್ ಇಟ್ಟು. ಹೀಗೆ ಎಲ್ಲದರಲ್ಲೂ ವಿಷ ಬೆರೆಸ್ತಾ ಹೋಗ್ಬಿಟ್ರೆ ಮನುಷ್ಯನ ಮನಸ್ಸು ವಿಷ ಆಗದಂಗಿರುತ್ತಾ? ಅದೇ ಈಗ ಆಗಿರೋದು. ಪೇಪರ್ ಕಪ್ರಲ್ಲೂ ಕೂಡ ಟೀ ಕಾಫಿ ಕುಡಿಯುವಂಥವ್ರು ಭಾಳ ಹುಷಾರಾಗಿರಿ, ಕ್ಯಾನ್ಸರ್ ಬರಬಹುದು. ಬೇರೆ ಬರುತ್ತೆ. ಎನಿ ಪ್ಲಾಸ್ಟಿಕ್ ವೆನ್ ಇಟ್ ಕಮ್ಸ್ ಇನ್ ಟಚ್ ವಿತ್ ಹಾಟ್ ಬೇವರೇಜಸ್ ಆಗ್ಬೋದು, ಕಾಫಿ ಆಗ್ಬೋದು, ಏನು ಬಿಸಿ ಆದಾಗ ಆ ಪ್ಲಾಸ್ಟಿಕ್ ವಿಲ್ ಮೆಲ್ಟ್. ಅಂದರೆ ಅದು ಅದೇ ಆದ ಡಿಗ್ರೇಡ್ ಆಗುತ್ತೆ. ಅದು ನಾವು ಸೇವನೆ ಮಾಡಿದಾಗ ಇದು ನಿಜವಾಗ್ಲೂ ಹಾನಿಕರ. ಅದು ಎರಡನೇ ಮಾತೇ ಇಲ್ಲ. ಇದು ಬೇಸಿಕಲಿ ಪ್ಲಾಸ್ಟಿಕ್ ಆಗಿರುತ್ತೆ. ಪ್ಲಾಸ್ಟಿಕ್ ಇನ್ ಎನಿ ಫಾರ್ಮ್ ಈಸ್ ಬ್ಯಾಡ್ ಫಾರ್ ಹೆಲ್ತ್. ಬಿಕಾಸ್ ಇದು ಕ್ಯಾನ್ಸರ್ ಎಲ್ಲ ಬೇರೆ ಎಲ್ಲ ಥರದ್ದು ಕಾಯಿಲೆಗಳನ್ನು ಆಗ್ಬೋದು. ದೇರ್ ಕ್ಯಾನ್ ಬಿ ಇನ್ಫ್ಲಮೇಷನ್, ಆಕ್ಸಿಡೇಟಿವ್ ಸ್ಟ್ರೆಸ್ ಇರ್ತದೆ. ಸೊ ದ್ಯಾಟ್ ಕ್ಯಾನ್ ಕಾಸ್. ಯಾವುದೇ ಒಂದು ಸ್ಟಡಿ ಮಾಡಬೇಕು ಅಂದರೆ ಅದರ ಎಫೆಕ್ಟ್ ಬರಬೇಕು ಅಂದರೆ ಸುಮಾರು ವರ್ಷಗಳು ಬರ್ತದೆ ಟು ಪ್ರೂವ್ ದ್ಯಾಟ್ ಇದು ಹಿಂಗೆ ಆಗಿದೆ ಅನ್ನೋದಕ್ಕೆ. ಸೊ ನೀವು ಹೇಳ್ದಂಗೆ ನಾವು ಆಹಾರ ಇಲಾಖೆಗೆ ವಿ ಕ್ಯಾನ್ ಸಜೆಸ್ಟ್ ಬೇರೆ ಬರುತ್ತೆ. ಎನಿ ಪ್ಲಾಸ್ಟಿಕ್ ವೆನ್ ಇಟ್ ಕಮ್ಸ್ ಇನ್